ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು ನವರಾತ್ರಿ ಹಬ್ಬದ ಮೊದಲನೇ ದಿನದ ಬ್ಲಾಗು. ಅಂದರೆ ಇವತ್ತು ಶೈಲಪುತ್ರಿ ದೇವಿನ ಆರಾಧನೆ ಮಾಡ್ತೀವಿ. ಇವತ್ತು ನಾವು ಧರಿಸಬೇಕಾದಂಥ ಬಟ್ಟೆ ಬಿಳಿ ಬಣ್ಣ. ಹಾಗೆ ಇವತ್ತು ದೇವರ ನೈವೇದ್ಯಕ್ಕೆ ಬಂದ ಬಿಳಿ ಬಣ್ಣದ್ದು ಅಂದರೆ ಹಾಲು ಅಥವಾ ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು, ಇಲ್ಲ ಅಂತಂದರೆ ಸಕ್ಕರೆನೂ ಸಹ ಬಿಳಿ ಬಣ್ಣದ ಆಗಿರೋದನ್ನ ಸಕ್ಕರೆನೂ ಸ್ವಲ್ಪ ಅರ್ಪಣೆ ಮಾಡ್ಬೋದು. ನಾನು ಅಷ್ಟೇ ಬೆಳಿಗ್ಗೆನೆ ಪೂಜೆ ಮುಗಿಸ್ಕೊಂಡೆ. ಸೊ ಈ ವರ್ಷ ಸ್ವಲ್ಪ ಲೇಟೇ ಆಗೈತೆ, ಯಾಕಂದರೆ ನಿನ್ನೆ ಬೇರೆ ಅಮಾವಾಸ್ಯೆ ಹಾಗೆ ಗ್ರಹಣ ಬಂದಿರೋದ್ರಿಂದ ನಿನ್ನೆ ದೇವರ ಸಾಮಾನೇನು ತೊಳೆಯಂಗಿರಲಿಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆನೆ ಎಲ್ಲನೂ ಮುಗಿಸ್ಕೊಂಡು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ 10:20 ಆಯಿತು. ಹಾಗೆ ಈ ಒಂದು 10:20ಗೆ ಒಳ್ಳೆ ಟೈಮ್ ಇರೋದ್ರಿಂದ 10:20 ಒಳಗಡೆನೆ ಪೂಜೆ ಮಾಡಬೇಕಿತ್ತು. ಇವತ್ತು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಶೈಲಪುತ್ರಿ ದೇವಿಗೆ ಇಷ್ಟವಾದಂಥ ಖಾರ ಪೊಂಗಲ್ನ ಮಾಡಿದ್ದೆ. ಬೇಕಿದ್ರೆ ಸಿಹಿ ಪೊಂಗಲ್ಲು ಸಹ ಮಾಡ್ಬೋದು. ನವರಾತ್ರಿ ಹಬ್ಬಗಳಲ್ಲಿ ಕೆಲವರು ಅಖಂಡ ಜ್ಯೋತಿನ ಹಚ್ತಾರೆ, ಹಾಗೆ ಕೆಲವರು ಕಲಶ ಸ್ಥಾಪನೆ ಮಾಡ್ತಾರೆ. ಒಬ್ಬೊಬ್ಬರ ಮನೆಗೆ ಒಂದೊಂದು ಥರ ಪದ್ಧತಿಗಳಿರ್ತವೆ. ಬಟ್ ಅಖಂಡ ಜ್ಯೋತಿನ ಸ್ಥಾಪನೆ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ದೀಪ ಹಾರಂಗಿಲ್ಲ. ಅಖಂಡ ದೀಪನ 9 ದಿನ ಹಚ್ಚಕ್ಕಾಗಿಲ್ಲ ಅಂತಂದರೆ